ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ನದಾಫ್ ಮತ್ತು ಪಿಂಜಾರ ಸಂಘದವರು ಹಿಂದುಳಿದ ವರ್ಗ ಎಂದು ನದಾಫ್ ಮತ್ತು ಪಿಂಜಾರ ಸಮುದಾಯದವರಿಗೆ ಕ್ಯಾಟಗರಿ 1 ರಲ್ಲಿ ಸರ್ಟಿಫಿಕೇಟ್ ಕೊಡಬೇಕೆಂದು ಮನವಿ ಮಾಡಿಕೊಂಡರು. ನಮಸ್ಕಾರ ಸರ್, ನನ್ನ ಹೆಸರು ಮೌಲಾಲಿ ನದಾಫ್ ಅಂತ. ನಾನು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಇದ್ದೀನಿ ರೀ. ನಾವು 2006ದಿಂದ ಅಧ್ಯಕ್ಷ ಆದಮೇಲೆ ನಾವು ಮೊದಲೇ ನದಾಫ್ ಸಮುದಾಯಕ್ಕೆ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನದಾಫ್ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಮತ್ತೇನಿಲ್ಲ. ಈಗ ಒಂದು 80% ಜನ ನದಾಫ್ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಸಮುದಾಯಕ್ಕೆ ಏನಂದ್ರೆ ಸರ್, ಏನೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಲೀಲಿಕ್ಕೆ ಅಂದ್ರೆ ಕ್ಯಾಟಗರಿ 1 ರಲ್ಲಿ ಬಂದ್ರೆ ಮಾತ್ರ ನಮ್ಗೆ ಸೌಲಭ್ಯ ಸಿಗ್ತೈತಿ. ಇಲ್ಲಾಂದ್ರೆ ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಅದು 20,000 ಆಗ್ಲಿ 50,000 ಆಗ್ಲಿ ಡೊನೇಷನ್ 10 ಲಕ್ಷ ಆಗ್ಲಿ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಡ ಸಮುದಾಯ ಸರ್. ಸರ್ಕಾರ ನಮಗೆ 1993ರಲ್ಲಿ ಕ್ಯಾಟಗರಿ 1 ರಲ್ಲಿ ತಗೊಂಡಾರ ಸರ್, JH ಪಟೇಲ್ ಸಾಹೇಬ್ರು ಇದ್ದಾಗ. ಅದರಲ್ಲಿ ನಾವು ಕ್ಯಾಟಗರಿ 1 ರಲ್ಲಿ ಬಂದು ನಾವು ಅದಕ್ಕೆ ಉಪಯೋಗ ಮಾಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಅದು ಏನಾದ್ರು ಉಪಯೋಗ ಆಗ್ಬೇಕಂದ್ರೆ ಕ್ಯಾಟಗರಿ 1 ಸರ್ಟಿಫಿಕೇಟ್ ಬೇಕು ಸರ್ ನಮ್ಗೆ. ಅದಕ್ಕೆ ಕ್ಯಾಟಗರಿ 1 ಸರ್ಟಿಫಿಕೇಟ್ ಇದೆ. ನಮ್ಮ ಮಕ್ಕಳಿಗೆ ಈಗ ಶಾಲೆಯಲ್ಲಿ ಹೋದ್ರೆ ನಮ್ಗೆ ಎಲ್ಲಾ ಫೀಸ್ ಮಾಫ್ ಆಗ್ತೈತ್ರಿ, ಡೊನೇಷನ್ ಎಲ್ಲ ಇರೋದಿಲ್ಲ, ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗ್ತೈತಿ. ಅದಕ್ಕೆ ಅದ್ರ ಸಲುವಾಗಿ ನಾವು ಈಗ ಪೂರಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಾ ಮಾಡಿದ್ದೀವಿ. ಒಂದು ಅಳನ್ ತಾಲೂಕ ಮಾತ್ರ ಉಳಿದಿತ್ತು, ಅದನ್ನು ಈ ತಿಂಗಳಲ್ಲಿ ಪೂರಾ ಮಾಡಿ ನಾವು ಸಂಪೂರ್ಣ ನಮ್ಮ ಏನಂತೀವಿ ನಮ್ಮ ಇಚ್ಛೆ ಪ್ರಕಾರ ಎಲ್ಲ ಕೆಲಸ ಆಗೋಗ್ಯಾದ್ರಿ ಸರ್. ಈಗ ಅವರಿಗೆ ನಾವು ಎಲ್ಲ ಈಗ ಜಿಮ್ಮೆದಾರಿ ಕೊಡ್ತಾ ಇದ್ದೀವಿ. ಈಗ ನೀವು ಮುಂದೆ ಮಾಡ್ಕೊತ ಹೋಗ್ರಿಯಪ್ಪ. ಈಗ ಎಲ್ಲಾರು ಈಗ ಯಾಕಂದ್ರೆ ನಮ್ದು ಈಗ ವಯಸ್ಸಾಗ್ಯದೆ. ಈಗ ನಿಮ್ಮಲ್ಲೇ ಒಂದು ಜಿಲ್ಲಾಧ್ಯಕ್ಷರು ಒಂದು ಕುದುರೆ ತಯಾರು ಮಾಡಿ ಅವರಿಗೆಲ್ಲ ವಾಪಸ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಬಿಜೆಪಿ ಸರ್ಕಾರದಲ್ಲಿ ನಮಗೆ ನಿಗಮ ಮಂಡಳಿ ಆಗಿತ್ರಿ ಸರ್, ಅದಕ್ಕೆ ಅನುದಾನ ಸಿಗ್ಲಿಲ್ಲ. ಈಗ ನಾವು ಮೊಟ್ಟ ಮೊದಲು ಈಗ ಪತ್ರಿಕಾ ಭವನಕ್ಕೆ ಬರುವ ಕಾರಣ ಏನಂದ್ರೆ, ನಮಗೆ ನಿಗಮ ಮಂಡಳಿಗೆ ಅನುದಾನ ಕೊಟ್ರೆ ನಮ್ಮ ಮಕ್ಕಳಿಗೆ ಸೌಲಭ್ಯ ಸಿಗ್ತದೆ ಸರ್. ಅನುದಾನ ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಸೌಲಭ್ಯ ಸಿಗೋದಿಲ್ಲ. ಅದಕ್ಕೆ ಘನ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ ಪತ್ರ ಕೊಡ್ಬೇಕು. ತಮ್ಮೆಲ್ಲರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ತಾವು ಮಾಡಿದ್ರೆ ನಾವು ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆದ್ರೇನೆ ನಾವು ನಮ್ದು ಏನೇ ಮನವಿ ಇದ್ರೂ ನಮ್ಗೆ ಸರ್ಕಾರ ತನಕ ಮುಟ್ಲಿಕ್ಕೆ ಸಾಧ್ಯ. ಅದ್ರ ಸಲುವಾಗಿ ನಾನು ನಮ್ಮ ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ಗ ಒಂದು 500 ಕೋಟಿ ಅನುದಾನ ಕೊಟ್ರೆ, ಯಾಕಂದ್ರೆ 13 ಸಮುದಾಯಕ್ಕೆ ತೆಗೆದುಕೊಂಡೇ ನಿಗಮ ಮಾಡಿದ್ದಾರೆ ಸರ್. ಒಂದೇ ಪಿಂಜಾರ ಸಮುದಾಯ ಇಲ್ಲ ಸರ್, 13 ಸಮುದಾಯ ತಗೊಂಡು ಮಾಡಿದರೆ ಅದರಲ್ಲಿ ನಾವು ಬರ್ತಾ ಇದ್ದೀವಿ. ಅದಕ್ಕೆ ಒಂದು 500 ಕೊಟ್ರೆ ಏನಾದ್ರೂ ಸ್ವಲ್ಪ ಆಗ್ಲಿ ಆ ಕೆಲಸ ಆಗ್ತದ ಅಂತ ಹೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಸರ್. ನನ್ನ ಹೆಸರು ಫತ್ರು ಸಾಬ್ ನದಾಪತ್ತ, ಮುನ್ನಳ್ಳಿ, ಅಳನ್ ತಾಲೂಕು ನಮ್ದು. ನಾವು ಇವತ್ತು ಬಂದಿಲ್ಲ ಉದ್ದೇಶ ಏನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯ ನದಾಪ ಮತ್ತು ಪಿಂಜಾರ ಸಂಘದವರು ಅತಿ ಹಿಂದುಳಿದ ವರ್ಗದವರಂತೆ ಈಗ ಆಲ್ರೆಡಿ ಇದು ಮಂಡಳಿ ಮಾಡಿದ್ದಾರೆ ಇವರು. ನಮ್ದು ಅಳನ್ ತಾಲೂಕು ಯಾಕೆ ಹಿಂದುಳಿದಪ್ಪ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ನದಾಪ ಮತ್ತು ಪಿಂಜಾರ ಭಾಳ ಅಳನ್ ತಾಲೂಕದೊಳಗೆ ಭಾಳ ಹಿಂದುಳಿದ ಮತ್ತು ಕಡು ಬಡ ಜನ ಇದ್ದಾರೆ. ಅದು ಯಾರಿಗೆ ಗೊತ್ತಿಲ್ಲಪ್ಪ ಅಂದ್ರೆ, ಆಲ್ಮೋಸ್ಟ್ ನಮ್ಮ ಎಜುಕೇಟೆಡ್ ನಾವು ಕಲ್ತಿದ್ದೀವಿ, ನಮಗೆ ಗೊತ್ತಿದ್ದಿಲ್ಲ ಮೊದಲು ನದಾಪ ಮತ್ತು ಪಿಂಜಾರ ಕ್ಯಾಟಗರಿ 1 ರಲ್ಲಿ ಬರ್ತದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ ಮೊದಲು. ಈಗ ಆಲ್ರೆಡಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತೇ ಇದ್ದಿಲ್ಲ ನಮ್ಗೆ. ಈಗ ನೆಕ್ಸ್ಟ್ ಮುಂದೆ ಬರುವ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮೌಲಾಲಿ ಅಣ್ಣ ಅವರು ಹಾಗೂ ಮತ್ತು ಕಾರ್ಯದರ್ಶಿ ಅವರು ಹೇಳಿದ ಪ್ರಕಾರ ನಮ್ಗೆ ಅಧ್ಯಕ್ಷ ಸ್ಥಾನವನ್ನು ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡಿಸಿ ಇವತ್ತೇ ಸರ್ಟಿಫಿಕೇಟ್ ನಾವು ಪದಗ್ರಹಣ ತಗೊಂಡಿದ್ದೀವಿ. ಇದೇ ಸರ್ಟಿಫಿಕೇಟ್ ತಗೊಂಡು ನಾವು ಇವತ್ತಿನ ನಾಳೆಯಿಂದ ನಮ್ಮ ಅಳನ್ ತಾಲೂಕಿನಲ್ಲಿ ನದಾಪ ಮತ್ತು ಪಿಂಜಾರ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಬರುವ ಸಮಯದಲ್ಲಿ ನದಾಪ ಕ್ಯಾಟಗರಿ 1 ರಲ್ಲಿ ಕೊಡ್ಬೇಕು ಅಂತ ಅವರಿಗೆ ಈಗ ನಾವು ಮನವಿ ಪತ್ರ ಮಾನ್ಯ ತಹಶೀಲ್ದಾರ್ ಸಾಹೇಬರವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಹಾಗೂ ಅದೇ ರೀತಿ ಮುಂದೆ ಅಚಾನಕ್ ನಮ್ಮ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದ್ರೆ ಮುಂದೆ ತಾಲೂಕು ಕಮಿಟಿ ಆಡಳಿತ ಭವನ ಎದುರ ಉಗ್ರವಾದ ಹೋರಾಟ ಮಾಡುವಂತ ಪರಿಸ್ಥಿತಿ ಬರಬಾರ್ದು. ಆ ಉದ್ದೇಶದಿಂದ ಅವರಿಗೆ ಹೇಳೋದೇನಪ್ಪಾ ಅಂದ್ರೆ, ಕ್ಯಾಟಗರಿ 1 ರಲ್ಲಿ ನಮ್ಗೆ ಮುಂದಿನ ಬರುವ ಸಮಯದಲ್ಲಿ ಮುಂದಿನ ಮಕ್ಕಳಿಗೆ ಎಜುಕೇಶನ್ ಸಲುವಾಗಿ, ಉದ್ಯೋಗ ಸಲುವಾಗಿ ಅನುಕೂಲ ಆಗಬೇಕೆಂದು ಕ್ಯಾಟಗರಿ 1 ರಲ್ಲಿ ಸರ್ಟಿಫಿಕೇಟ್ ಕೊಡಬೇಕೆಂದು ನಮ್ಮ ತಹಶೀಲ್ ಸಾಹೇಬರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.